ಹಾಯ್ ಎಲ್ರಿಗೂ, ನಾನು ಅಶ್ವಿನಿ. ತಾಯಿಯ ತ್ಯಾಗ ತುಂಬ ದೊಡ್ಡದು. ಬನ್ನಿ ಒಂದು ಸಣ್ಣ ಕಥೆಯನ್ನು ಕೇಳೋಣ. ಒಂದು ಚಿಕ್ಕ ಹಳ್ಳಿಯಲ್ಲಿ ತಾಯಿ ಮತ್ತು ಮಗ ಇಬ್ಬರು ವಾಸವಾಗಿರ್ತಾರೆ. ತಾಯಿಗೆ ಯಾವ ಕಡೆಯಿಂದನೂ ಆಧಾರ ಇರೋದಿಲ್ಲ. ತಾಯಿ ಕೂಲಿನಾಲಿ ಮಾಡಿ ಆ ಮಗನನ್ನು ಸಾಕ್ತಾ ಇರ್ತಾಳೆ. ಮಗನ ಬಗ್ಗೆ ತುಂಬ ದೊಡ್ಡ ಕನಸನ್ನು ಕಂಡಿರ್ತಾಳೆ ಆ ತಾಯಿ. ದೊಡ್ಡ ಶಾಲೆಯಲ್ಲಿ ಅವನಿಗೆ ಶಿಕ್ಷಣವನ್ನು ಕೊಡಿಸ್ತಾಳೆ. ಅವನಿಗೇನು ಬೇಕು ಬೇಡಗಳ ಎಲ್ಲವನ್ನು ಅವನಿಗೆ ಕೊಡ್ತಾಳೆ. ಕಡೆಗೆ ಮಗ ಬೆಳೆದು ದೊಡ್ಡವನಾಗ್ತಾನೆ. ದೊಡ್ಡವನಾದ ನಂತರ ಅವನು ದೊಡ್ಡ ಆಫೀಸ್ನಲ್ಲಿ ಕೆಲಸ ಸಿಗುತ್ತೆ. ಹೋಗ್ತಾ ಇರ್ತಾನೆ. ದೊಡ್ಡ ಆಫೀಸ್ನಲ್ಲಿ ಕೆಲಸ ಸಿಕ್ಕಾದ್ಮೇಲೆ ತಾಯಿ ತುಂಬ ಖುಷಿ ಆಗುತ್ತೆ. ಅವನಿಗೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಕೊಡಿಸ್ತಾಳೆ. ಅವನಿಗೇನು ಬೇಕು ಎಲ್ಲವನ್ನು ಕೊಡಿಸ್ತಾಳೆ ತಾಯಿ ಆಫೀಸಿಗೆ ಹೋಗೋದಕ್ಕೆ. ನಂತರ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಮಗ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಮಗ ಟಿಫಿನ್ ಬಾಕ್ಸನ್ನು ಮರ್ತೋಗಿರ್ತಾನೆ. ತಾಯಿ ಮಗನಿಗೆ ಎಷ್ಟು ಹೊಟ್ಟೆ ಹಸ್ತಿದೆಯೋ ಟಿಫಿನ್ ಬಾಕ್ಸನ್ನು ಇಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತೇಳಿ ತಗೊಂಡು ಆಫೀಸಿಗೆ ಹೋಗ್ತಾಳೆ. ಮಗನ ಆಫೀಸ್ ಹತ್ರ ಸೆಕ್ಯೂರಿಟಿ ಆ ಮಗನನ್ನು ಕರೀತಾನೆ. ನಿಮ್ಮ ತಾಯಿ ಬಂದಿದ್ದಾರೆ ಅಂತೇಳಿ. ಮಗ ಬಂದು ಬಾಯಿಗೆ ಬಂದಾಗ ಬೈತಾನೆ ತಾಯಿಗೆ. ಏನಕ್ಕೆ ಬಂದೆ ನೀನು? ನಾನು ಹಸ್ಕೊಂಡಾದರೂ ಇರ್ತೀನಿ, ಏನಾದರೂ ಮಾಡ್ತೀನಿ, ಯಾಕೆ ಬರೋಕ್ಕೆ ಹೋದೆ ಅಂತ ಬೈದ್ಬಿಡ್ತಾನೆ. ಆ ತಾಯಿ ತುಂಬ ಬೇಜಾರಾಗ್ಬಿಡುತ್ತೆ. ಬಾಕ್ಸ್ ಕೊಟ್ಟು ಹೊರಟೋಗ್ತಾಳೆ. ನಂತರ ಹಾಗೆ ಜೀವನ ಮಾಡ್ತಾ ಇರ್ತಾರೆ. ಇನ್ನೊಂದು ದಿನ ಮಗ ಲ್ಯಾಪ್ಟಾಪನ್ನು ಬಿಟ್ಟು ಆಫೀಸ್ಗೆ ಹೊರಟೋಗ್ಬಿಟ್ಟಿರ್ತಾನೆ. ತಾಯಿ ಆ ಲ್ಯಾಪ್ಟಾಪ್ನ ನೋಡ್ತಾಳೆ. ಇದು ನನ್ನ ಮಗ ಕೆಲಸ ಮಾಡ್ತಿದ್ದ ಇದರಲ್ಲಿ. ಆ ದೊಡ್ಡ ಆಫೀಸರು ಅವನಿಗೆ ಬೈತಾರೇನೋ, ಇವತ್ತು ಇದನ್ನು ಮರ್ತೊಟ್ಟೋಗಿದ್ದಾನಲ್ಲ, ಏನು ಮಾಡೋದು ಅಂತ ತಾಯಿ ಯೋಚನೆ ಮಾಡ್ತಿರ್ತಾಳೆ. ನಾನು ಆಫೀಸ್ ಹತ್ರ ಹೋದರೆ ಅವ್ನಿಗೆ ಇಡಿಸೋದಿಲ್ಲ, ಆದರೂ ನನ್ನ ಮಗ ಬೈಸ್ಕೊತಾನೇನೋ ಅಂದ್ಬಿಟ್ಟು ಆ ಲ್ಯಾಪ್ಟಾಪನ್ನು ತಗೊಂಡು ತಾಯಿ ಅವನ ಆಫೀಸ್ ಹತ್ರ ಹೋಗ್ತಾಳೆ ಕೊಡೋದಕ್ಕೆ ಅಂತ. ಮತ್ತೆ ಸೆಕ್ಯೂರಿಟಿ ಮಗನನ್ನು ನಿಮ್ಮ ತಾಯಿ ಬಂದಿದ್ದಾರೆ ಅಂತ ಕರೀತಾನೆ. ಮಗ ಹೊರಗಡೆ ಬಂದು ಚೆನ್ನಾಗಿ ಮತ್ತೆ ಬೈತಾನೆ. ನಿನಗೆ ಎಷ್ಟು ಸಲ ಹೇಳೋದು ಆಫೀಸ್ ಹತ್ರ ಬರಬೇಡ ಅಂತ, ಆದರೂ ಬಂದಿದ್ಯಾ, ಛೀ ಹೋಗು ಅಂತ ಬೈದು ಲ್ಯಾಪ್ಟಾಪ್ನ ತಗೊಂಡು ಒಳಗಡೆ ಹೊರಟೋಗ್ಬಿಡ್ತಾನೆ. ತಾಯಿ ಮನೆಗೆ ಹೋಗೋದಿಲ್ಲ. ಅಲ್ಲೇ ಆಫೀಸ್ ಹತ್ರನೇ ಕೂತ್ಕೊಂಡು ಒಂದು ಮರದ ಕೆಳಗೆ ಅಳ್ತಾ ಕೂತಿರ್ತಾಳೆ. ಆಗ ಸಂಜೆ ಆಗುತ್ತೆ. ಸಂಜೆ ಆದ ತಕ್ಷಣ ಎಲ್ಲ ವರ್ಕರ್ಸ್ನು ಸ್ನ್ಯಾಕ್ಸ್ಗೆ ಅಂತೇಳಿ ಹೊರಗಡೆ ಬಿಡ್ತಾರೆ. ಎಲ್ಲರೂ ಸ್ನ್ಯಾಕ್ಸ್ ತಿಂತಾ ನಿಂತಿರ್ತಾರೆ. ಮಗನೂ ಒಂದು ಕಡೆ ನಿಂತಿರ್ತಾನೆ. ಆ ತಾಯಿನ ನೋಡಿರಲ್ಲ, ಅಲ್ಲೇ ಕೂತಿರೋದನ್ನ. ಅವ್ರ ಫ್ರೆಂಡ್ಸು ಅವ್ರ ತಾಯಿನ ನೋಡ್ಕೊಂಡು ಬಂದು ಅವ್ರ ತಾಯಿಯ ಬಳಿ ಮಾತಾಡ್ತಿರ್ತಾರೆ. ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾ ಇರಬೇಕಾದ್ರೆ ತಾಯಿ ಕಣ್ಣೊರೆಸ್ಕೊಂಡು ಹೂನಮ್ಮ ಚೆನ್ನಾಗಿದ್ದೀನಿ ಅಂತ ಆ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಾರೆ. ಅಮ್ಮ ಹಾಗೆ ಮಾತಾಡ್ತಾ ಕೇಳ್ತಾರೆ ಆ ಫ್ರೆಂಡ್ಸು, ಅಮ್ಮ ಏನಮ್ಮ ಇದು ನಿಮ್ಮ ಮುಖದ ಮೇಲೆ ಗಾಯ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾರೆ, ನನ್ನ ಮಗ ಚಿಕ್ಕವನಿರುವಾಗ ನನ್ನ ಮನೆ ಒಳಗಡೆ ಬೆಂಕಿ ಅನಾಹುತವಾಯಿತು. ಆಗ ನನ್ನ ಮಗ ಮನೆ ಒಳಗಡೆ ಮಲ್ಕೊಂಡಿದ್ದ. ಆ ಒಂದು ಬೆಂಕಿಯ ತುಂಡು ಬಂದು ನನ್ನ ಮಗನ ಮುಖದಲ್ಲಿ ಬೀಳ್ತಾಯಿತ್ತು. ಅವನ್ನ ಕಾಪಾಡಕ್ಕೆ ಹೋಗಿ ಅದು ಬಂದು ನನ್ನ ಮುಖದ ಮೇಲೆ ಬಿದ್ದು ಈ ಥರ ಗಾಯ ಆಯಿತು ಅಂತ ತಾಯಿ ಹೇಳಬೇಕಾದ್ರೆ ಮಗ ಆ ಮಾತನ್ನು ಕೇಳಿಸ್ಕೊತಾ ಇರ್ತಾನೆ. ಅಲ್ಲೇ ನಿಂತ್ಕೊಂಡು ಒಂದು ಕ್ಷಣ ಅವನು ಶಾಕ್ ಆಗ್ತಾನೆ. ನಂತರ ಓಡಿ ಬಂದು ಅವ್ರ ಅಮ್ಮನ ಕಾಲನ್ನ ಹಿಡ್ಕೊಂಡು ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಮ್ಮ ನನ್ನ ಕ್ಷಮಿಸಮ್ಮ ಅಂತ. ಆ ತಾಯಿ ಯಾವಾಗ್ಲೂ ಪರವಾಗಿಲ್ಲ ಬಿಡಪ್ಪ ಅಂತ ಅವನ ಕಣ್ಣನ್ನು ಒರೆಸ್ತಾರೆ, ಕಣ್ಣೀರನ್ನು ನೋಡಿ. ಅಲ್ಲೂ ಸಹ ಆ ತಾಯಿ ಕೋಪ ಮಾಡ್ಕೊಂಡಿಲ್ಲ, ಅವನ ಕಣ್ಣೀರನ್ನು ಒರೆಸ್ತಾರೆ. ಆಗ ಅವನ ತಪ್ಪು ನರವಾಗಿ ತಾಯಿನ ಚೆನ್ನಾಗಿ ನೋಡ್ಕೊತಾನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.